ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ವಿಶೇಷ ಕಾರ್ಯಕ್ರಮ ವಾರಕ್ಕೊಂದು ಬಾರಿ ಮಂಗಳವಾರ ಬರ್ತಕ್ಕಂತಹ ಆಲಯ ದರ್ಶನ ಗ್ರಹದೋಷ ನಿವಾರಣೆ ಅಂತಕ್ಕಂಥದ್ದು ವಿಶೇಷವಾದ ಕಾರ್ಯಕ್ರಮ. ಇದರಲ್ಲಿ ನಾವು ಬಹಳ ಇಂಟೀರಿಯರ್ ಹಳ್ಳಿಯಲ್ಲಿರ್ತಕ್ಕಂತಹ ಹಲವಾರು ದೇವಸ್ಥಾನಗಳು ಕವರ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಈ ದಿನ ನಾವು ಈ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ನಂದಿಗಾನಹಳ್ಳಿ ಪಂಚಾಯತಿ ನಂದಿಗಾನಹಳ್ಳಿ ಕ್ರಾಸಲ್ಲಿ ಇರ್ತಕ್ಕಂತಹ ಪೆಂಡ್ಲಿ ಬಂಡ ನೋಡಿ, ವಿಶೇಷ ಇದು. ಇದರ ಹೆಸರೇ ಪೆಂಡ್ಲಿ ಬಂಡ ಅಂತ ತೆಲುಗಲ್ಲಿ, ಅಂದರೆ ಮದುವೆಗಳನ್ನು ಆಚರಿಸ್ಕೊಳ್ತಕ್ಕಂಥ ಬಂಡೆ ಅಂತ. ಈ ಸ್ಥಳ ಹೇಗಪ್ಪ ಗೊತ್ತಂದರೆ, ನನಗೆ 40 ವರ್ಷದ ಹಿಂದೆ ನಮ್ಮ ಸ್ನೇಹಿತರೊಬ್ಬರಿಗೆ ಇಲ್ಲಿ ಮದುವೆ ಆಯಿತು. ಅವಾಗ ಇಷ್ಟೊಂದು ಡೆವಲಪ್ ಇರಲಿಲ್ಲ, ಬಹಳ ಇದೆಲ್ಲ ರೋಡು ಇಷ್ಟು ಡೆವಲಪ್ ಬ್ಯಾಕ್ವರ್ಡ್ ಇತ್ತು. ಅವರು ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿರೋರಾದರೂ ಸಹ ಅವರ ಹರಕೆ ಇತ್ತಂತೆ ಈ ಪೆಂಡ್ಲಿ ಬಂಡೆಯಲ್ಲಿ ಮದುವೆ ಮಾಡ್ಕೋಬೇಕು ಅಂತ. ಆದ್ದರಿಂದ ಅವ್ರಿಗೆ ಇಲ್ಲಿ ಮದುವೆ ಆಯಿತು. ಅವಾಗ ನಾನು ಅಟೆಂಡ್ ಆಗಿದ್ದೆ. ಅದಾದಮೇಲೆ 1-2 ಸಲ ಬಂದಿದ್ದೀನಿ ಇಲ್ಲಿ. ಇಲ್ಲಿನ ವಿಶೇಷ ಏನಪ್ಪ ಅಂದರೆ, ಎಷ್ಟು ಉಳ್ಳವರಾಗಲಿ ಎಷ್ಟು ಶ್ರೀಮಂತರಾಗಲಿ ಅವರು ಈ ಪೆಂಡ್ಲಿ ಬಂಡ ಅಂದರೆ ಮದುವೆಯ ಬಂಡೆ ಅಂತಿದ್ದು, ಇದ್ರ ಮೇಲೆ ಮದುವೆ ಮಾಡಿಕೊಂಡ್ರೆ ಅವರಿಗೆ ಒಳ್ಳೆ ಸಂತಾನ ಆಗ್ತದೆ. ಅದೇ ರೀತಿಯಲ್ಲಿ ಮಕ್ಕಳು ಬುದ್ಧಿವಂತರಾಗ್ತಾರೆ, ಶಕ್ತಿವಂತರಾಗ್ತಾರೆ. ಹನುಮಂತನ ಸನ್ನಿಧಾನ ಅಂತೇಳಿ ಇಲ್ಲಿ ಮೊದಲು ಒಂದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಸಹ ಇತ್ತಿಲ್ಲಿ. ಆವಾಗ ನಾವು ನೋಡಿದ್ವಿ, ಅದನ್ನು ಚಿಕ್ಕದಾಗಿತ್ತು ಒಂದು ದೇವಸ್ಥಾನದಲ್ಲಿ ಮುನೇಶ್ವರ ದೇವಸ್ಥಾನ ಮುನೇಶ್ವರ ದೇವಸ್ಥಾನ ಕೂಡ ಇತ್ತು. ಈ ಸ್ವಾಮಿನೂ ಇತ್ತು, ಆಂಜನೇಯ ಸ್ವಾಮಿ ಇತ್ತು. ಅದಾದಮೇಲೆ ಅದು ಬಹಳ ಡೆವಲಪ್ ಮಾಡಿದ್ರು. ನಮ್ಮ ಸ್ನೇಹಿತರೊಬ್ಬರು ಇದ್ದರು, ಮುನ್ಸ್ವಾಮಿ ಅಂತೇಳಿ ಅವರು ಈ ಮಾವಿನ ತೋಟಗಳ ವ್ಯಾಪಾರ ಎಲ್ಲ ಮಾಡ್ಕೊಂಡಿರ್ತಕ್ಕಂಥವ್ರು. ಯಾವುದೋ ಒಂದು ಪೂಜೆಗೆ ಬಂದಾಗ ನನಗೆ ಅವ್ರು ಗೊತ್ತಾದರು. ಅವ್ರು ಈ ದೇವಸ್ಥಾನಕ್ಕೆ ಮತ್ತೆ 3ನೇ ಸಲ ಕರ್ಕೊಂಡ್ಬಂದರು. ಅವಾಗ ನಾನು 2 ಸಲ ಬಂದಿದ್ದೆ. ಅವರ ಒಂದು ಆಧ್ವರ್ಯದಲ್ಲಿ ಇದನ್ನು ಬಹಳಷ್ಟು ಅಭಿವೃದ್ಧಿ ಮಾಡಿದ್ರು. ಅಲ್ಲಿಂದ ಅವ್ರ ಕುಟುಂಬಸ್ಥರು ಸಹ ಇದನ್ನು ಅದೇ ರೀತಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಒಂದು ದೇವ ಕಾರ್ಯ ಮಾಡಬೇಕಾದ್ರೆ ಬಹಳ ಮನಸ್ಸಿರಬೇಕು, ಅದೃಷ್ಟ ಇರಬೇಕು, ಪೂರ್ವಜನ ಪುಣ್ಯ ಇರಬೇಕು. ಹೇಳಬೇಕಂದ್ರೆ ಗ್ರೇಟ್ ಅವರು. ನಮ್ಮ ಮುನ್ಸ್ವಾಮಿ ಮುನೆ ಅಂತ ಒಬ್ರು ಇದ್ರು, ಅವರು ಬಹಳ ಗ್ರೇಟ್. ಅವರು ಎಷ್ಟು ಕಷ್ಟ ಬಿದ್ದು ಈ ದೇವಸ್ಥಾನನ ಅಭಿವೃದ್ಧಿ ಮಾಡಿದ್ರು. ಅಲ್ಲಿಂದ ಅವರ ಮಕ್ಕಳು ಮೊಮ್ಮಕ್ಕಳು ಈ ದೇವಸ್ಥಾನನ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಜಾಗದ ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಆಡಂಬರವಿಲ್ಲದೆ ಮದುವೆ ಆಗಿರ್ತಕ್ಕಂಥವನು ಏನೋ ಬಹು ಶ್ರೀಮಂತ ಜೀವನ ಮಾಡ್ತಾನೆ. ನೋಡಿ, ಮದುವೆಗಳಂದರೆ ಈ ಕಾಲದಲ್ಲಿ ಏನು ಮಾಡ್ತಾರಪ್ಪ ಅಂದರೆ, ಅಲ್ಲಿ ಡೆಕೋರೇಷನ್ಗೆ 10 ಲಕ್ಷ ಖರ್ಚು ಮಾಡ್ತಾರೆ. ಈ ನಕ್ಕತ್ತೋ ಸುಶ್ ಕುಕ್ಕುವಾತಲ್ಲಿ ಪೆಟ್ಕೋಣ ಅಂತ ಒಂದು ಗಾದೆ ಇದೆ. ಆ ರೀತಿಯಲ್ಲಿ ಯಾರನ್ನೋ ನೋಡಿ ಇವರು ಮಾಡ್ತಕ್ಕಂಥದ್ದು. ಅದರಿಂದ ಏನಪ್ಪ ಆಗ್ತಂದರೆ ದುಂದು ವೆಚ್ಚ ಆಗ್ತಕ್ಕಂಥದ್ದು, ಎಕಾನಮಿಕಲ್ಲಿ ಇನ್ಸ್ಟೆಬಿಲಿಟಿ ಆಗ್ತಕ್ಕಂಥದ್ದು. ಬೇಕಾಗಿದ್ರೆ ಅದೇ ಮೂಲ ಬಂಡವಾಳ ಇಟ್ಕೊಂಡು ಮಾಡಿದ್ರೆ ಆ ವರನಿಗೆ ಒಂದು ಜೀವನ ಆಗ್ತಕ್ಕಂಥ ಸಂದರ್ಭಗಳು ತಿಳಿದಿದ್ರು ಸಹ ಅವ್ರು ಮಾಡ್ತಾರೆ. ಆದರೆ ಪೂರ್ವ ಕಾಲದಲ್ಲಿ ಇಲ್ಲಿ ಜನ ಎಷ್ಟು ಶ್ರೀಮಂತರಾಗಿರಲಿ, ಎಷ್ಟು ಬುದ್ಧಿವಂತರಾಗಲಿ, ಮೇಧಾವಿಗಳು ನೋಡಿ, ಇದಕ್ಕೆ ಹೆಸರೇ ಇಟ್ಬಿಟ್ಟಿದ್ರು ಪೆಂಡ್ಲಿ ಬಂಡ ಅಂತ. ಇಲ್ಲಿ ಬಂದು ಮದುವೆ ಮಾಡ್ಕೊಂಡು ಹೋಗೋದು, ಇಲ್ಲಿ ಮದುವೆ ಮಾಡ್ಕೊಂಡು ಹೋದ್ರೆ ಶುಭ ಆಗ್ತದೆ ಅಂತ. ಅದು ಪದ್ಧತಿ ಇವಾಗಲೂ ಬಂದಿದೆ. ಬಹಳ ಜನ ಇಲ್ಲಿ ಈ ಪೆಂಡ್ಲಿ ಬಂಡಲ್ಲಿ ಮದುವೆ ಬಂಡೆಯಲ್ಲಿ ಮದುವೆ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಸ್ನೇಹಿತರು ಇಲ್ಲಿ ಕನ್ವೀನರು ಮುನಿರಾಜರವರು, ಅಂದರೆ ನಮ್ಮ ಯಜಮಾನರು, ನಮ್ಮ ಸ್ನೇಹಿತರು ಮುನ್ಸಾಬೆ ಅವರ ಮಗನ ಮಗ, ಇವರು ಮೊಮ್ಮಗ. ಇವರು ಇವಾಗ ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ನೋಡಿ, ಅವ್ರ ತಾತ ಅವ್ರು ಹೆಂಗೆ ಮೇಂಟೈನ್ ಮಾಡ್ತಾ ಇದ್ರೋ ಅಚ್ಚುಕಟ್ಟಾಗಿ ಅದೇ ರೀತಿ ಮೇಂಟೈನ್ ಮಾಡ್ಕೊಳ್ತಾರೆ. ಭಾಳ ಸಂತೋಷದ ವಿಷಯ. ಇಂಥ ಅಪರೂಪ ಜಾಗಗಳು ಸಿಕ್ಕೋದು ಕಷ್ಟ. ನೋಡಿ, ಜನಜೀವನ ಬೆಳೀತಿರ್ತದೆ, ನಾಗರಿಕತೆ ಬೆಳೀತದೆ, ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯವಹಾರಗಳೆಲ್ಲ ಬೆಳೀತದೆ. ಆದರೆ ಪೂರ್ವದಲ್ಲಿ ಬಂದಿರತಕ್ಕಂತಹ ಒಂದು ಸಿದ್ಧಾಂತ ರೀತಿಯ ನಡವಳಿಕೆಗಳು ಉಳಿಸ್ಕೊಳ್ತಕ್ಕಂಥದ್ದು ಅದು ಹಲವರಿಗೆ ಬಂದಿರ್ತದೆ. ನಮ್ಮ ಮುನಿರಾಜರವರು ಅದನ್ನು ಉಳಿಸ್ಕೊಂಡಿದ್ದಾರೆ. ಅವ್ರಿಗೆ 1-2 ವಿಷಯ ತಿಳಿಸ್ಬೇಕು ಅಂತ ನಮ್ಮಲ್ಲಿ ಹೇಳ್ತೀವಿ. ಕೆಪ್ಪೆಮ್ಮನ ವಿಷಯ ಅಭಿವೃದ್ಧಿ ಪಡಿಸಿದೆ. ವಾರ ನಡೀತಾ ಇರುತ್ತೆ. ಮತ್ತೆ ವರ್ಷಕ್ಕೊಂದ್ಸಲ ರಾಮಕೋಟಿ ಇರುತ್ತೆ ಶ್ರೀರಾಮನವಮಿಗೆ. ಶ್ರಾವಣ ಮಾಸದಲ್ಲಿ 4 ವಾರನೂ ವಿಶೇಷ ಪೂಜೆ ಇರುತ್ತೆ. ಈ ಥರ ಹನುಮ ಜಯಂತಿ, ಮತ್ತೆ ಹನುಮ ಜಯಂತಿನೂ ಬೆಂಗಳೂರವ್ರು ಮಾಡ್ತಾರೆ. ಅವರು ಗಂಗಾಧರ ಭಟ್ ಅವರು. ಈ ಮದುವೆಗಳ ಬಗ್ಗೆ ಮದುವೆ ಹಂಗೆ ನಡೀತಾ ಇದೆ. ಅಂದ್ರೆ ಅಲ್ಲಿ ಏನೂ ಇರಲಿಲ್ಲ, ಬಂದು ಮದುವೆ ಮಾಡ್ಕೊಂಡು ಹೋಗೋದು ಇಷ್ಟಿತ್ತು. ಇವಾಗ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಜನಗಳು. ಬಂದು ಮದುವೆ ಮಾಡ್ಕೊಂಡು ಅಂದರೆ ಸರಳ ರೀತಿಯ ಸರಳ ವಿವಾಹಗಳಿವೆಲ್ಲಾನು. ಎಷ್ಟು ಉನ್ನತವಾಗಿರ್ತಕ್ಕಂಥ ಇಂಥ ಶ್ರೀ ಕ್ಷೇತ್ರಗಳಲ್ಲಿ ಸರಳ ವಿವಾಹವಾದರೆ ನೋಡಿ, ನಮ್ಮ ಕೋನ್ಕುಂಟ್ಲಲ್ಲಿ ಇವತ್ತೂ ಸಹ ಅವ್ರು ಎಷ್ಟೇ ಚೆನ್ನಾಗಿದ್ರು ಸಹ ಕೋನ್ಕುಂಟ್ರ ಮುಂದ್ರೇ ಕಟ್ಕೊಳ್ತಾ ಇರ್ತಾರೆ ತಾಳಿ. ಅದೇ ರೀತಿಯಲ್ಲಿ ಯಗಕೋಟೆ ವೀರನಾರಾಯಣ ಸಂಬಂಧ ಮಾಡ್ಕೊಳ್ತಾರೆ. ಅಂದರೆ ಈ ಆಧುನಿಕತೆಯಲ್ಲಿ ಕೊಚ್ಚೋಗಿರ್ತಕ್ಕಂಥ ಸಮಯದಲ್ಲಿ ಈ ಸಾಂಪ್ರದಾಯ ಬದ್ಧತೆ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ಇದು ಒಂದು. ಯಾವುದೋ ಈ ಪೆಂಡ್ಲಿ ಬಂಡನೂ ಒಂದು. ಈ ಪೆಂಡ್ಲಿ ಬಂಡದ ಬಗ್ಗೆ ಇವರು ಮೊದಲು ಗ್ರಾಮ ಇಲ್ಲ, ಆದರೆ ಬಂಡೆ ಇದೆ, ಆ ಮದುವೆಗೆ ನಡೀತಾ ಇದೆ. ಪ್ರಾಚೀನ ರೀತಿಯಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಷಯ. ಸರ್, ನೀವೇನಾದರೂ ಹೇಳ್ತೀರಾ? ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. ಈ ದೇಶಕ್ಕೆ ಆಸ್ತಿ ಆಗಿರೋರು ಬಹಳ ಜನ ಇದ್ದಾರೆ. ಆದ್ದರಿಂದ ಇದನ್ನು ವಿಶೇಷವಾಗಿ ನಾವು ನಮ್ಮ ಸಾಯಿ ಸ್ಮೃತಿ ಚಾನಲ್ನಿಂದ ಇವತ್ತು ಕವರ್ ಮಾಡೋಕ್ಕೆ ಬಂದಿರ್ತಕ್ಕಂಥದ್ದು. ಇಂಥ ಇಂಟೀರಿಯರ್ ಇರೋದು ಭಾಳಷ್ಟು ಕವರೇಜ್ ಸಿಕ್ಕೋದಿಲ್ಲ.
ಗಮನದಲ್ಲಿರೋದು. ಇಂಥ ಬಹಳಷ್ಟು ಇದೆ ಇತಿಹಾಸಗಳಿವೆ. ಇಂಥ ಬಹಳ ಪುರಾತನವಾದ ಜಾಗಗಳು ಬಹಳಷ್ಟಿದೆ. ನಮ್ಮ ರಾಜ್ಯದಲ್ಲಿದೆ, ನಮ್ಮ ದೇಶದಲ್ಲಿದೆ, ನಮ್ಮ ಚಿಂತಾಮಣಿ ತಾಲೂಕಲ್ಲೇ ಬಹಳಷ್ಟಿದೆ. ಎಲ್ಲ ಒಂದೊಂದಾಗಿ ಕವರ್ ಮಾಡ್ತಿದ್ರು. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಎಲ್ಲನೂ ಕವರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ದಿನ ಈ ಮಹಾತ್ಮನಾಗಿರ್ತಕ್ಕಂಥ ಆಂಜನೇಯನ ಕವರ್ ಮಾಡಿದ್ದೀವಿ. ಆದ್ಮೇಲೆ ಇದು ಒಂದು ಸಮುದ್ರ ಮರ್ಚಿಕೊಂಡ್ರೆ ಇದು ಒಂದು ಈ ಪೆಂಡ್ಲಿ ಬಂಡ ವಿಷಯ. ಆದ್ಮೇಲೆ ನೀವು ಸಹ ಈ ಮದನಪಲ್ಲಿಯಿಂದ ಚಿಂತಾಮಣಿ ಬರ್ತಕ್ಕಂಥ ದಾರಿಯಲ್ಲಿ ಅಥವಾ ಕಡಪ ರೋಡ್ ಅಂತಾರೆ, ಇದನ್ನು ಮೊದಲ ಕಾಲದ ಕಡಪ ರೋಡ್ ಅಂತಾರೆ. ಇಲ್ಲಿ ನಂದಿಗಾನಹಳ್ಳಿ ಕ್ರಾಸಲ್ಲಿ ಬಂದರೆ ನಿಮಗೆ ಈ ದೇವಸ್ಥಾನ ಸಿಗ್ತದೆ. ಯಾರನ್ನ ಕೇಳಿದ್ರು ಹೇಳ್ತಾರೆ. ನೀವು ಚಿಂತಾಮಣಿ ಕೇಳಿದ್ರೆ ಪೆಂಡ್ಲಿ ಬಂಡ ಅಂದ್ರೆ ಎಲ್ಲರಿಗೂ ಗೊತ್ತು. ಯಾಕಂದ್ರೆ ಬಹಳ ಜನ ಪೂರ್ವಜರು ಹಿಂದಿನವರೆಲ್ಲ ಇಲ್ಲಿ ಬಂದು ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ಏನೋ ಬಹಳ ದೊಡ್ಡವರೆಲ್ಲ ಇಲ್ಲಿ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ. ಸರಳವಾಗಿ ಬರೋದು, ತಾಳಿ ಕಟ್ಕೊಂಡು ಹೋದರೆ ಬಹಳ ಒಳ್ಳೆಯದು ಅಂತ ವಿಷಯ ನಿಮಗೆ ತಿಳಿಸಿರ್ತಕ್ಕಂಥದ್ದು. ನೀವು ಬಂದಾಗ ಇದನ್ನು ತಪ್ಪದೆ ಇಲ್ಲಿ ವಿಸಿಟ್ ಮಾಡಿ. ಅದೇ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಲ್ಲಾಗಿದೆ. ಮೊದಲು ಏನು ಇರಲಿಲ್ಲ, ಖಾಲಿ ಒಂದು ಮುನೇಶ್ವರ ದೇವಸ್ಥಾನ ಆಯಿತು, ಆಮೇಲೆ ಆಂಜನೇಯ ದೇವಸ್ಥಾನ ಆಯಿತು. ಅದಾದಮೇಲೆ ನವಗ್ರಹಗಳಿಟ್ಟಿದ್ದಾರೆ, ನಾಗರಿಟ್ಟಿದ್ದಾರೆ. ಹೀಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ವಾರಕ್ಕೊಂದಿನ ಇಲ್ಲಿ ಅನ್ನದಾನ ಮಾಡ್ತಾರೆ. ವಾರ ಪ್ರತಿ ಶನಿವಾರ ಅನ್ನದಾನ ಮಾಡ್ತಾರೆ. ಈ ಎಲ್ಲ ದಾನಗಳಿಗೆ ಶ್ರೇಷ್ಠವಾದ ದಾನ ಇದು. ಇಲ್ಲಿಗೆ ಬಂದವರು ಖಾಲಿ ಹೊಟ್ಟೆಲ್ ಹೋಗ್ಕೂಡ್ದು ಅಂತೇಳಿ ಇವರು ಒಂದು ಮನಸ್ಸು ಮಾಡಿ ಭಕ್ತಾದಿಗಳು ಅನ್ನದಾನ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾದ ವಿಷಯ. ಆತ್ಮೀರೋ, ನಮ್ಮ ಸಾಯಿ ಸ್ಮೃತಿ ವೀಕ್ಷಕರು ಅಥವಾ ನಮ್ಮ ಭಕ್ತಾದಿಗಳು ಯಾರೇ ರಸ್ತೆಯಲ್ಲಿ ಬಂದರೂ ಸಹ ಒಂದ್ಸಲಿ ಈ ಪೆಂಡ್ಲಿ ಬಂಡೆಗೆ ಅಂದರೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಜಾಗಕ್ಕೆ ನೀವು ಇಲ್ಲಿ ಭೇಟಿ ಕೊಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೇವೆ. ಆದ್ಮೇಲೆ ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ನಮಗೆ ಇಷ್ಟವಾದ ಪಕ್ಷದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿಯಲ್ಲಿ ಶೇರ್ ಮಾಡಿ, ಅದೇ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಎನ್ಕರೇಜ್ ಮಾಡಿ. ಯಾಕಂದರೆ ನಾವು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಇಂಥ ಒಳ್ಳೊಳ್ಳೆ ಉನ್ನತವಾದ ಸ್ಥಾನದಲ್ಲಿರ್ತಕ್ಕಂಥದ್ದು ಸಹ ಇಟ್ಟಿರತಕ್ಕಂಥ ದೇವಸ್ಥಾನಗಳು ಕವರ್ ಮಾಡ್ತಾ ಇದ್ದೀವಿ. ಅದನ್ನು ನಮ್ಮ ಸಹಕರಿಸಬೇಕಂತ ತಮ್ಮ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆದ್ಮೇಲೆ ಜೈ ಶ್ರೀರಾಮ್.